ಸರ್, ಪ್ರಕರಣದ ವಿಚಾರದ ತೀವ್ರತೆಯನ್ನ ಬಿಟ್ಟು ಕೇವಲ ರಾಜಕೀಯ ಮಾಡೋ ಪ್ರಯತ್ನವನ್ನ ಮೈತ್ರಿ ಪಕ್ಷಗಳು ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಇಲ್ಲಿ ಮಹಿಳೆಯರ ಗೌರವಕ್ಕಿಂತಾಗಿ ಅವರಿಗೆ ಆತ್ಮಪ್ರತಿಷ್ಠೆ ಮುಖ್ಯ. ಮಹಿಳೆಯರ ಗೌರವವನ್ನ ಎಲ್ಲಿ ಕಾಪಾಡಿದಿರಿ? ಮಹಿಳೆಯರ ಗೌರವವನ್ನ ಬಿಚ್ಚು ಇಡ್ತಾ ಇರ್ತಕ್ಕಂಥವ್ರು ಯಾರು? ಲಕ್ಷಾಂತರ ಪೆನ್ ಡ್ರೈವ್ಗಳು ಮಾಡಿಸ್ತವ್ರು ಯಾರು? ಹಂಚಿದವ್ರು ಯಾರು? ಇವತ್ತು ನೀವೇ ಅದನ್ನೆಲ್ಲ ಮಾಡ್ಬಿಟ್ಟು ನರೇಂದ್ರ ಮೋದಿ ಅವ್ರ ಮೇಲೆ ತಂದ್ರಲ್ಲ, ಹೇಳಿದ್ರಲ್ಲ ನರೇಂದ್ರ ಮೋದಿ ಅವ್ರ ಮೇಲೆ. ನರೇಂದ್ರ ಮೋದಿ ಅವ್ರಿಗೂ ಇದಕ್ಕೂ ಏನ್ ಸಂಬಂಧ? ಒಬ್ಬ ವೈಯಕ್ತಿಕವಾಗಿರ್ತಕ್ಕಂಥ ಯಾರೇ ಆಗ್ಬೋದು, ನಿಮ್ಮಲ್ಲೇ ಇರ್ಬೋದು, ನಿಮ್ಮಲ್ಲೇ ಎಷ್ಟೋ ಜನಗಳು ಸಿಡಿಗಳ ಮೂಲಕ ಅವ್ರು ಏನ್ ಮಾಡಿದ್ರು ನೀವೇ ಬೈದ್ರಿ. ಅವರು ಟಿಕೆಟ್ ಕೊಟ್ಟು ಗೆದ್ದು ನಿಮ್ ಜೊತೆಲೆ ಅವ್ರೆ. MLAಗಳು ಎಷ್ಟು ಜನ ಅವ್ರೆ? ನಾವು ಕೇಳಿದೀವ? ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ? ಗೆದ್ದು ಬಂದು ನಿಮ್ ಜೊತೆ MLA ಮುಖ ದಿನ ಫೋಟೋ ಬೆಳಿಗ್ಗೆ ತೋರಿಸ್ತಾರೆ ನಿಮ್ ಜೊತೆಲಿ. ಅವ್ರದ್ದೆಲ್ಲ ವಿಡಿಯೋಗಳು ಬಂದಿರ್ಲಿಲ್ವಾ? ಅವ್ರಿಗೆಲ್ಲ ನೀವೇ ಬೈದಿಲ್ವಾ? ನಮ್ಮ ಪಕ್ಷದಲ್ಲಿ ಟಿಕೆಟ್ ಕೊಡಲ್ಲ ಅಂತ ಹೇಳಿಲ್ವಾ? ನೀವು ಟಿಕೆಟ್ ಕೊಟ್ಟಿಲ್ವಾ? ಆ ಕೆಲಸ ನಾವು ಮಾಡಿಲ್ಲ. ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ನಡೆದಿರ್ತಕ್ಕಂಥ ಈ ವಿಷಯದಲ್ಲಿ ಕೂಡಲೇ ಕ್ರಮ ಕೈಗೊಂಡಿದ್ದೀವಿ. ಇವತ್ತೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಾವ್ಯಾರು ಕೂಡ ಹೋರಾಟ ಮಾಡ್ತಕ್ಕಂಥದ್ದಲ್ಲಿ ತನಿಖೆ ಬರಲಿ, ಅವ್ರು ಶಿಕ್ಷೆ ಆಗ್ಲಿ ಅಂತಕ್ಕಂಥದ್ದು ಬಿಟ್ರೆ ಆ ಪರವಾಗಿ ನಾವ್ ಯಾರು ಕೂಡ ಹೋರಾಟ ಮಾಡ್ತಿಲ್ಲ. ಆದ್ರೆ ದೇವರಾಜೇಗೌಡರು ಹೇಳ ಪ್ರಕಾರವಾಗಿ, ಶಿವರಾಮೇಗೌಡ ನೇರವಾಗಿ ಹೇಳಿದ ಪ್ರಕಾರವಾಗಿ, DK ಶಿವಕುಮಾರ್ ಅವರು ನೇರವಾಗಿ ದೇವರಾಜೇಗೌಡರ ಜೊತೆ ಮಾತಾಡಿರ್ತಕ್ಕಂಥದ್ದು ಎಲ್ಲ ಸಾರ್ವಜನಿಕವಾಗಿ ನಿಮ್ಮ ಮಾಧ್ಯಮಗಳಲ್ಲಿ ಬಂದಿದೆ. ಕಾರ್ತಿಕ್ ನನಗೂ ಸಂಬಂಧ ಇಲ್ಲ ಅಂತೇಳಿ ಶ್ರೇಯಸ್ ಪಟೇಲ್ ಏನ್ ಹೇಳಿದ್ರು, ಆ ಶ್ರೇಯಸ್ ಪಟೇಲ್ ಜೊತೆ ಕೂತು ಊಟ ಮಾಡ್ತಾ ಇರೋದನ್ನು ನೀವೇ ತೋರಿಸ್ತಾ ಇದ್ದೀರಿ. ಶ್ರೇಯಸ್ ಪಟೇಲ್ ಚುನಾವಣೆಯಲ್ಲಿ ಒಂದೊಂದು ಹೋಬಳಿ ವಹಿಸ್ಕೊಂಡು ಕಾರ್ತಿಕ್ ಅನ್ನೋದು ಮಾಡಿರ್ತಕ್ಕಂಥ ನೀವೇ ನೋಡಿದ್ದೀರಿ. ಕಾರ್ತಿಕ್ ಅವ್ರನ್ನ ಕೈಗೆ ಸಿಕ್ಕದೇ ಇದ್ದಂಗೆ ಮಾಡಿದ್ದೀರಿ. ನಾವು ಮಾಡಿದೀವ? ಕಾರ್ತಿಕ್ ಯಾರು? ಕಾರ್ತಿಕ್ ನಾವು ಮಾಡಿದೀವ? ನಾವು ಬಚ್ಚಿಟ್ಟಿದೀವ? ಸರ್, ಈಗ ಕೊನೆಯದಾಗ ಒಂದು ಪ್ರಶ್ನೆ ಅಂದ್ರೆ, ಪ್ರಕರಣ ನಡೆದ ಬಳಿಕ ಮೈತ್ರಿಯಲ್ಲಿ ಅಪಸ್ವರ ಉಂಟಾಗ್ತಾ ಇದೆ ಅನ್ನೋದು ಬಿಜೆಪಿ ನಾಯಕರುಗಳು ಈ ವಿಚಾರದ ಬಗ್ಗೆ ಸ್ಪಷ್ಟೀಕರಣ ಕೊಡೋದಾಗ್ಲಿ ಅಥವಾ ಪ್ರಸ್ತಾಪ ಮಾಡಿದಾಗ ಉತ್ತರ ಕೊಡಕ್ಕೆ ಹಿಂದೇಟಾಗ್ತಿದ್ದಾರೆ. ಬಿಜೆಪಿ ಪಕ್ಷ, ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ, ಅಮಿತ್ ಶಾ ಅವರು ಗೃಹ ಮಂತ್ರಿಗಳಾಗಿ ಭಾರತ ದೇಶವನ್ನ ಆಳ್ತಾ ಇದ್ದಾರೆ. ಅವರು ಇವರಿಂದ ಯಾರು ಕೂಡ ಪಾಠ ಕಲಿತಕ್ಕಂಥದ್ದು ಏನಿಲ್ಲ. ಯಾವತ್ತೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾರದೇ ನಿತೀಶ್ ಕುಮಾರ್ ಅವ್ರನ್ನ ಎಷ್ಟೇ ಜನ ವಿರೋಧ ಮಾಡಿ 95-96 ಸೀಟಿಂದ 43 ಸೀಟ್ ಗೆಳೆದಿದ್ರು, ಅವ್ರನ್ನ ಕೈ ಬಿಟ್ರ? ಕರ್ಕೊಂಡ್ಬಂದು ಅವ್ರನ್ನೇ ಮುಖ್ಯಮಂತ್ರಿ ಮಾಡಿದ್ರು. ಮೈತ್ರಿ ಪಕ್ಷಗಳನ್ನ ಇವತ್ತಿನವರೆಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗ್ಲಿ, ಭಾರತೀಯ ಜನತಾ ಪಕ್ಷ ಆಗ್ಲಿ ಕೈ ಬಿಟ್ಟಿಲ್ಲ. ಅವ್ರು ಯಾವತ್ತೂ ಕೂಡ ಬಿಡೋರಲ್ಲ. ಅವರು ಏನ್ ಹೇಳಿದ್ದಾರೆ, ನಮ್ಮ ಪೂಜಾರು ನೋಡಿ ಪೇಪರ್ ತೆಗೆದು ಏನ್ ಹೇಳಿದ್ದಾರೆ, ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಇದು ವೈಯಕ್ತಿಕ ವಿಚಾರ, ಅವ್ರಿಗೆ ತಪ್ಪು ಶಿಕ್ಷೆ ಆಗಬೇಕು ಅಂತೇಳಿ ಅವರೇ ಹೇಳಿರುವಾಗ ಮೈತ್ರಿಗೆ ಯಾವ ಧಕ್ಕೆ ಬರೋ ಪ್ರಶ್ನೆ ಇಲ್ಲ. ಮೈತ್ರಿಗೆ ಯಾಕೆ ಧಕ್ಕೆ ಬರ್ತದೆ? ನಾವೇನಾದ್ರು ಬಚ್ಚಿಟ್ಕೊಂಡಿದ್ರೆ, ಅಲ್ಲ ತಪ್ಪು ಮಾಡಿದವ್ರು ಪರವಾಗಿ ನಿಂತಿದ್ರೆ ಬಿಜೆಪಿ ಅವ್ರು ಬೇಡ ಅಂತ ಹೇಳ್ತಿದ್ರು. ಬಿಜೆಪಿ ಪಕ್ಷದಲ್ಲಿ ತಪ್ಪು ಮಾಡೋರಿದ್ದಾರೆ, ದಳದಲ್ಲಿ ತಪ್ಪು ಮಾಡೋರಿದ್ದಾರೆ, ಕಾಂಗ್ರೆಸ್ ಅಲ್ಲಿ ತಪ್ಪು ಮಾಡೋರಿದ್ದಾರೆ. ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಬೇಕನ್ನೋದು ಅವ್ರದ್ದು ಒಂದೇ ಗುರಿ, ನಮ್ದು ಒಂದೇ ಗುರಿ. ಯಾರೇ ತಪ್ಪು ಮಾಡಲಿ ಅವ್ರು ಶಿಕ್ಷೆ ಆಗಬೇಕು. ಇನ್ನಿಂಥ ರೀತಿ ಯಾವುದೇ ಅಪಚಾರಗಳು ನಡಿಬಾರದು ಅಂತಕ್ಕಂಥ ಉದ್ದೇಶ ನಮ್ದೆಲ್ಲರದು ಕೂಡ ಇದೆ. ನೀವು ಇದನ್ನ ಕಾಪಾಡ್ಕೊಂಡು ಹೋಗಿ. ಅದ್ ಬಿಟ್ಟು ನಾವು ಮಾತ್ರ ಬಟ್ಟೆ ಹಾಕಿದೀವಿ, ಬಾಕಿಯವ್ರ ಬಟ್ಟೆ ಬಿಚ್ಚ ತೋರಿಸಿ ಸಾಕಾಗಿದೆ, ಇನ್ ತೋರ್ಸೋದ್ ನಿಲ್ಸಿ ಅಂತ ಅವ್ರು ಮನವಿ ಮಾಡ್ತೀನಿ. ಅದನ್ನ ಅವ್ರು ಕಾಪಾಡಿ, ಮರ್ಯಾದೆ ಕಾಪಾಡಿ. ಮೊದ್ಲು ನಾವು ರಕ್ಷಣೆ ಮಾಡಿ, ನಮ್ಮ ಸರ್ಕಾರ ನಮ್ಮ ಕೈಲಿದೆಯಾ ರಕ್ಷಣೆ ಮಾಡಕ್ಕೆ? ಮಹಿಳೆಯರು ರಕ್ಷಣೆ ಮಾಡೋರು ಯಾರು? ನೀವು ರಕ್ಷಣೆ ಮಾಡಬೇಕು. ಸರ್ಕಾರ ನಮ್ಮ ಮೇಲೆ ಹೇಳ್ತೀರಾ, ಆದ್ರೂ ನಾವು ರಕ್ಷಣೆ ಮಾಡ್ತಿಲ್ವಂತ ಅವ್ರನ್ನ. ಇಡೀ ಪ್ರಪಂಚಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.